ಇನಕ ಹಾಲಿನಾಗ ಅಭಿಷೇಕ ಮಾಡ್ಕೋತ ನೋಡಿರಲ್ಲ. ಇರ್ಲಿ, ಯಾಕಂದ್ರ ಅದ ಅಭಿಮಾನದ ಆಶೀರ್ವಾದ. ಹಂಗ ಅಭಿಷೇಕ ಮಾಡ್ಕೋತ ಮುದಕ್ ಹಂಗ ಗೋಣ್ ಹಾಕ್ತಿತ್ತು ಹಿಂಗ. ಅವ್ರಿಗೆ ಹಾಲ್ನಾಗ ಮಾಡ್ಯಾರ, ನಾ ನೆಕ್ಸ್ಟ್ ನಿನಗ ಸಾರ್ನಾಗ ಮಾಡ್ತಾರ. ಅಪ್ಪಗ ಹಾಲಿನಾಗ ಇರದ್ರ ಮಗನ್ ತುಪ್ಪನ್ಯಾಗ ಇರದಾರ ಮಾಡ್ರಿ. ಇವಂಗೆಲ್ಲಿ ಗೊತ್ತತಿ ಮಗಗ. ಅದಕ್ಕ ಹೌದು, ನಮ್ಮ ಅಪ್ಪರು ಆ ಮಗಳ ಎಟ್ಟು ಶಾನ್ಯದಾಳ ತಿಳ್ಕೊ ಸಲುವಾಗಿ ಏನ್ ಮಾಡ್ಯಾರಿವ? ಒಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿವ ಪ್ರಶ್ನೆ? ಕೇಳಿ ಮ್ಯಾಲ ಒಂದು ಮಾತಂದಾರ. ಏನತ್ರಿಪ್ಪ? ಮೊದ್ಲ ಚೊಚ್ಚಲ ಇದು ಮಳ್ಳದ, ಇದು ಚೊಚ್ಚಲ ಮಳ್ಳದ. ನಮ್ಮಪ್ಪ ಮರ್ತಾನ. ಹೌದ್, ನಮ್ಮ ಆಯಿ ಹೊಟ್ಟಿಲಿ ಅವನು ಚೊಚ್ಚಲ ಹುಟ್ಟೇನ್ರಿ. ಅಲ್ಲ ಮುದಿಕ್ಯಾ ನೋಡು, ಶುಗರ್ ಹೆಚ್ಚಾದಂಗ ನೆನಪಿನ ಶಕ್ತಿ ಕಡಿಮೆ ಆಗಾಕತ್ತದ ನಮ್ಮ ಅಪ್ಪಂದು. ಅಕ್ಕ ಅವ್ರ, ಯಾಕ? ನಿಮ್ಮ ಅಪ್ಪಂದು 60 ವರ್ಷಕ್ಕ ಅರು ಮರು ಹಾರ್ಲಾಕತ್ತದ. ಇರ್ಲಿ, ಚೊಚ್ಚಲ ಮಬ್ ಬಂದಾರಲ್ಲ ನಮ್ಮ ಮಳ್ಳ ಇದನಪ್ಪ. ಯಾಕಂದ್ರ ನಾ ಅಪ್ಪನ ಹೊತ್ತನಂತ ಹೇಳಿ ನಮ್ಮ ಅವ್ವ ಯಾವತ್ತು ನನ್ ಬೈತಿರ್ತಾಳ. ಇಲ್ಲ, ಬರೋಬರಿ ಅದ. ನೀವಿಬ್ಬರು ಚೊಚ್ಚಲ ಕೂಡ್ಯಾರ, ನಾ ಮರ್ಸಲ ಹುಟ್ಟೆ ನೋಡ್ಬೇಕಾದ್ರ. ನೀ ಮರಚಲ್ ಹುಟ್ಟಿದ್ದೆ ಅಂದ್ರ ನೀ ಶಾನೆ ಇದ್ದೆ ಅಂದ್ರ ಅಪ್ಪ ಏನ್ ಪ್ರಶ್ನೆ ಕೇಳ್ಯಾರು? ಅಪ್ಪ ಪ್ರಶ್ನೆ ಏನ್ ಕೇಳ್ಯಾರ ಗೊತ್ತ ಮುದಿಕ್ಯಾ? ಏನ್ ಕೇಳ್ಯಾರು? ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪಾರ ಒಂದು ಪ್ರಶ್ನೆ ಕೇಳಿದ್ರು. ಏನ್ ಕೇಳ್ಯಾರಿಪ್ಪ? ಮಳಿ ಇಲ್ಲ, ಬೆಳಿ ಇಲ್ಲ. ಮಳಿ ಇಲ್ಲ, ಬೆಳಿ ಇಲ್ಲ. ಭೂಮಿಗೆ ಮಳಿನೇ ಬಿದ್ದಿಲ್ಲ. ಭೂಮಿಗೆ ಮಳಿ ಬಿದ್ದ ಇಲ್ಲ, ಆದ್ರೂ ಕೂಡ ಮಳ ಉದ್ದ ಕೂದಲು ಬೆಳೆದು ಹಚ್ಚ ಹಸಿರದ, ಹುಲ್ ಹಸಿರಾಗ್ಯದ. ಹುಲ್ ಹಸಿರಾಗ್ಯದ. ಹೌದ್. ಇನ್ನ ಎಲಿ ಇಲ್ಲ, ಸುಣ್ಣಿಲ್ಲ. ಹೌದಪ್ಪ, ಎಲಿ ಇಲ್ಲ, ಸುಣ್ಣಿಲ್ಲ, ಬಾಯಿ ಕೆಂಪಾಗ್ಯದ. ಎಲಿ ತಿಂದಿಲ್ಲ, ಕಾಚಾ ತಿಂದಿಲ್ಲ, ಸುಣ್ಣ ತಿಂದಿಲ್ಲ, ಕರೆ ಬಾಯಿ ಕೆಂಪಾಗ್ಯದ. ಇದು ಏನ್ ಅರ್ಥ ಅಂತ ಕೇಳ್ಯಾರಿ. ಇದು ಯಾವ್ದು? ಈಗ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಅದ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಈಗ ಸದ್ಯ ನೋಡ್ಲಾಕ್ ಸಿಗ್ತದ ಅಂತ ಹೇಳ್ರಿ ಅವ್ರು. ನೋಡ್ಲಾಕು ಸಿಗ್ತದ ಅಂತ ಹೇಳ್ಯಾರ. ಚೊಚ್ಚಲ ಮಗಳು, ಹೌದು, ಮಳ್ಳ ಮಗಳು ಸಾಲ್ಯಾಗ ಹುಡುಗರಿಗೆ ಸಾಲಿ ಕಲಿಸ್ತಾಳ, ಎಟ್ಟು ಶಾನ್ಯದಾಳು ನೋಡುನಂತೆ ಹೇಳಿದ್ರು. ಹೌದು. ಆ ಸರ್ಕಾರದವ್ರು ಇವ್ರ ಹೆಣಕ್ಯಾನ 50 ರೂಪಾಯಿ ಪುಕ್ಷೇಟಿ ಬೆಳಿತಾರೋ. ನಾ ಮಳ್ಳದನು, ನಾ ಪಕ್ಕ ಶಾನೆ ಇಲ್ಲ, ಅದಕ್ಕೆ ನಾ ಗೋರ್ಮೆಂಟ್ ನೌಕರಿ ಮಾಡ್ತೀನಿ. ನೀವ್ ಮರಚಲ್ಲದಿಲ್ಲ, ನೀವ್ ನನಕ್ಕಿಂತ ಶಾನೆ ಅದಿ ಅಂತೇಳಿ ನಾನು ನಿನ್ನ ಗೋರ್ಮೆಂಟ್ ನೌಕರಿ ಕೊಟ್ಟಿಲ್ಲ. ಅಕ್ಕ ಅವ್ರ, ನಾನು ಸಾಲಿ ಕಲ್ತ್ ನೌಕರಿ ಹಿಡಿತೀನಿ, ಕರೆ ಈ ಮಗ ನಮ್ಮ ಅಪ್ಪ ಹುಸುಳಿ ಮಗ ಏನ್ ಮಾಡಿ ಗೊತ್ತದನ್ರಿ? ನಿಮ್ಮನ್ನ ಸಾಲಿ ಕಲ್ಸಾಕ ಹಚ್ಚಿ ಆ ಎಮ್ಗಳು ಹೆಂಡಕಾಸ್ ಕಚ್ಚಾನ ಮಗ ಇವ್ ನನಗ. ಮತ್ ನಾ ಹೆಂಗ್ ಸಾಲಿ ಕಲ್ತೀನಿ ಮದಿಕ್ಯಾ? ಇವ್ ಅವನ್ ಹಾತಿ. ಏನ್ ಕೇಳ್ಯಾರ ನಮ್ಮಪ್ಪರು? ಏನ್ ಕೇಳ್ಯಾರಿಪ್ಪ? ಮಳಿ ಇಲ್ಲ, ಬೆಳಿ ಇಲ್ಲ, ಭೂಮಿ ಹಸಿರದ. ಮಳಿ ಭೂಮಿಗೆ ಬಿದ್ದಿಲ್ಲ, ಆದ್ರೂ ಕೂಡ ಮಳ ಉದ್ದ ಹುಲ್ಲು ಬೆಳೆದು ಹಸಿರದ ಅಂತೇಳಿ ಮಾತು ಹೇಳಿದ್ರು. ಹೌದು. ಇದಕ್ಕ ಎರಡು ಒಳಗ ಅರ್ಥದ. ಏನ್ರಿಪ್ಪ ಅದು? ಯಾಕಂದ್ರ ನಮ್ಮ ಸಾಲ್ಯಾಗ ನಮಗೂ ಯಾವಾಗೊಮ್ಮೆ ನಮ್ದು ಒಂದೆತ್ತೆ ಹುಡುಗಿ ಕೇಳಿತ್ರಿ ಪ್ರಶ್ನೆ, ನನ್ಗೆ ಈಗ ನೆನಪಾಗ್ಯದ. ಆ ಒಂದೆತ್ತೆ ಹುಡುಗಿ ಇನ್ನ ಸಾಂದ್ 6 ವರ್ಷದ ಹುಡುಗಿ ಈಗೊಮ್ಮೆ ನಂಗೆ ಪ್ರಶ್ನೆ ಕೇಳಿತ್ತು. ಏನತ್ರಿಪ್ಪ? ಮೇಡಮ್ರ ಹಿಂಗೈತಿ ಇದು ಹೆಂಗ ಅಂದಾಗ ಏನ ಅರ್ಥಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಎಲ್ಲಿ ತಿಂದಿಲ್ಲ, ಸುಣ್ಣ ತಿಂದಿಲ್ಲ, ಬಾಯಿ ಕೆಂಪದಂದ್ರ ಆ ಗಿನಿ ಮೂಗು ಕೆಂಪ ಇರ್ತದಲ್ಲ, ಅದಕ್ಕ ಗಿನಿ ಅಂತೇಳಿ ಹಿಂಗೊಂದು ಉತ್ತರದ. ಇನ್ನ ಮಳಿ ಇಲ್ಲ, ಬೆಳಿ ಇಲ್ಲ, ಕೂದ್ಲ ಹುಲ್ಲರೆ ಹಸಿರದ, ಮಳ ಉದ್ದ ಬೆಳೆದಂದ್ರ ಇದು ಗಿನಿ ಒಳಗುನು ಅರ್ಥ ಬರ್ತದ. ಇನ್ನೊಂದ್ ಅರ್ಥ ಒಳಗ ನವಿಲು ಗರಿ ಅಂತ ಹೇಳಿನು ಇನ್ನೊಂದು ಅರ್ಥ ಬರ್ತದ. ಈ ಮಳ್ಳು ಹುಡುಗಿಗೆ ಇಟ್ಟು ಗೊತ್ತಾಗ್ಯದಪ್ಪ, ಈ ಮಳ್ಳು ಚೊಚ್ಚರ ಮಗಳಿಗೆ ಇಟ್ಟು ಗೊತ್ತಾಗ್ಯದ. ಮಳ್ಳ ಮಗಳ ಇಟ್ಟು ಹೇಳ, ಇನ್ನು ಮಳ್ಳ ಅಪ್ಪ ಎಟ್ ಹೇಳ್ತಿ ಹೇಳ. ನೀ ಯಾಕೆ ಮಳ್ಳತ್ತೀವಿ? ಅವರು ಚೊಚ್ಚಲ. ಇನ್ನು ನಮ್ಮ ಶಾನೆ ನಮ್ಮ ಅಪ್ಪ ಇದ ಅಲ್ವ ಮಗಳ, ಇದು ಹಿಂಗೈತೆ ಅಂದ್ರ ನಮ್ದೇನ್ ಅಭ್ಯಂತರ ಇಲ್ಲ. ಯಾಕಂದ್ರ ನಮ್ಮ ಒಂದೆತ್ತೆ ಹುಡುಗಿ ಈ ಪ್ರಶ್ನೆಗೆ ಉತ್ತರ ಹೇಳನ, ಅಕ್ಕಿ ಬಾಯಿ ಅಂದ ತೆಗೆದು ನಿಮಗ್ ಹೇಳಿನಿ. ನನಗೂ ಪಕ್ಕ ಗೊತ್ತಾಗಲ್ಲ, ಬಾಳ ತಿಳುವಳಿಕಿಲ್ಲ. ಮುದ್ಕೆ ಅಪ್ಪನ ಮ್ಯಾಗ ಇಟ್ಟು ಉರಿಬೇಕಾದ್ರ ಹೊಟ್ಯಾಗ ಬೆಂಕಿ ಹತ್ತು ಮಗಳನ್ನಾದ್ರ ನೌಕರಿಗೆ ಹಚ್ಚಾನ, ನನ್ನಾದ್ರ ಹೆಣಕಾಸ್ ಹಚ್ಚಾನ ಮಗ. ನೀ ಅದನ್ನ ಹಿಂದಿನ ಕೇಳು. ಎಮ್ಮೆ ಮಾಡಿಲ್ಲ, ನೀ ಏನ್ ಮಾಡ್ಲಾಕತ್ತಿ? ಅದನ್ನ ಮಾಡೇ ಇಲ್ಲಿ ಕೂತನ್ರಿ ನಾ. ಅದಕ್ಕ ಪ್ರಶ್ನೆ ಕೂತ್ರ ಒಂದ್ ಗಿನ್ನಿ ಅಂತ ಹೇಳ್ತಾರ. ನಿಮ್ಮ ಭಾಷೆ ಒಳಗೆ ಏನಂತಾರಿ? ಪಪೋಟಿ ಏನ ಅಂತಾರಲ್ರಿ? ಹಾ ರೀ, ಕೈಪಟ್ರಿ. ಪೋಪಟ್ ಅಂತಾರಲ್ರಿ ನಿಮ್ ಭಾಷೆ ಒಳಗ. ಪೋಪಟ್ ಅಂತಾರ. ಮತ್ತೆ ಇನ್ನೊಂದು ನವಲಗರಿ ಅಂತ ಹಿಂಗ ಉತ್ತರ ನಮಗ್ ಗೊತ್ತದ. ಅಲ್ಲಂದ್ರ ಈ ಮಳ್ಳ ಹುಡುಗಿಗೆ 2 ಬಡದ್ ಹೇಳಿದ್ರು ಏನ್ ಅಭ್ಯಂತರ ಇಲ್ಲ. ಯಾಕೆ ಹತ್ತು ಬೇಡ್ರಿ ನಡೀತದ್ರಿ. ಹೆಂಗ ಕೇಳು. ಹೆಂಗ್ರಿವಾ?